ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ ನೌಕರರ ಕೂಟ ಎಂಬ ಕುಟುಂಬ, ಇದು ಕೂಟ ಅನ್ನೋದು ಒಂದು ಸಂಘಟನೆ ಇಲ್ಲ, ಇದೊಂದು ಕುಟುಂಬ. ಇದು ಇವತ್ತು ಒಂದು ಬೃಹತ್ ಜಾಥಾ ಮೂಲಕ ಡಿಸಿ ಕಚೇರಿಯವರು ಹೋಗಿ ಡಿಸಿ ಅವರಿಗೆ ಹಾಕಿರುವ ಕೇಸನ್ನು ವಾಪಸ್ ಪಡಿಬೇಕು, ಆ ಪುಂಡರಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕಂತ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ನೀವೆಲ್ಲರೂ ನಿಮ್ಮ ಕರ್ತವ್ಯಗಳನ್ನು ಮುಗಿಸಿ ಹೋಗೋರು ಬಿಫೋರ್ ಆಗಿ ಬಂದು ಸಂಸ್ಥೆಯ ಕಾರ್ಯಾಚರಣೆಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಈ ರೀತಿ ನೂರಾರು ಸಂಖ್ಯೆಯಲ್ಲಿ ಬಂದು ಒಬ್ಬರಿಗೋಸ್ಕರ ಎಲ್ಲರಿಗೋಸ್ಕರ ಒಬ್ಬರ ದೈವವಾಕ್ಯದಂತೆ ನಮ್ಮ ಸಂಘಟನೆಗಳು ಬೇರೆ ಇರ್ಬೋದು, ನಮ್ಮ ಜಾತಿಗಳು ಬೇರೆ ಇರ್ಬೋದು, ನಮ್ಮ ಧರ್ಮಗಳು ಬೇರೆ ಇರ್ಬೋದು, ಆದರೆ ನಮ್ಮ ನೌಕರ ಅಂತ ಒಂದು ವಿಚಾರಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂತೀವಲ್ಲ. ನಿಮಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ, ಎಷ್ಟು ನಿಮ್ಗೆ ಅಭಿನಂದನೆ ತಿಳಿಸಿದ್ರೂ ನನಗೆ ಕಡಿಮೆನೆ. ಸೊ ಇದೇ ರೀತಿಯಲ್ಲಿ ಇದೆಲ್ಲೋ ಒಂದು ಬೆಳಗಾವಿಯಲ್ಲಾಯಿತು ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಸೇರೋದಲ್ಲ, ಬೀದರಿಂದ ಹಿಡಿದು ಮಂಗಳೂರವರೆಗೂ, ಆ ಕಡೆ ಕೋಲಾರಿಂದ ಹಿಡಿದು ನಿಪ್ಪಾಣಿವರೆಗೂ ಎಲ್ಲಿ ಏನೇ ಆದ್ರೂ ಇದೇ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಸೇರ್ತೀವಿ, ಇದನ್ನು ಖಂಡಿಸ್ತೀವಿ. ಈ ರೀತಿಯ ಹಲ್ಲೆಗಳಾಗೋದು, ನಮ್ಮ ನೌಕರರ ಮೇಲೆ ದೌರ್ಜನ್ಯಗಳಾಗೋದನ್ನ ನಾವು ಖಂಡಿಸಿ ಇದರ ವಿರುದ್ಧ ಹೋರಾಟಗಳಿಗೆ ಇಳಿಯಕ್ಕೆ ಬಯಲುಗೆಳಿತೀವಿ ಅಂತ ಈ ಮೂಲಕ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಸೊ ಇವಾಗ ಯಾರು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೀರಾ, ಈಗ ಅದೇ ವಿಚಾರಕ್ಕೆ ವಿಚಾರಕ್ಕೆ ಬಂದಿದ್ದೀವಿ, ಸತ್ಯವನ್ನು ಹೇಳ್ತಾ ಇದ್ದೀವಿ. ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿರೋದು ಒಂದು ಏನು ಉದ್ದೇಶ ಇತ್ತು ಅದು ಈಡೇರಿದೆ. ಯಾಕಂದ್ರೆ ಡಿಸಿ ಸಾಹೇಬ್ರು ಇರ್ಬೋದು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಏನು ನಮ್ಮ ನಿರ್ವಾಹಕರ ಮೇಲೆ ಹಾಕಿದ್ದಾರೆ ದೂರನ್ನ, ಅದನ್ನ ವಾಪಸ್ ಪಡೆಯೋ ವಿಚಾರವನ್ನ ಅವರೇ ಖುದ್ದು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಮತ್ತೆ ಏನು ಮಹಾರಾಷ್ಟ್ರಕ್ಕೂ ಮತ್ತು ಕರ್ನಾಟಕದ ನಡುವೆ ಬಸ್ಗಳ ಸಂಚಾರ ನಿಂತೋಗಿದ್ದಾವೆ. ಇವತ್ತಿಂದ ಅದನ್ನು ಪುನರ್ ಕಾರ್ಯಾಚರಣೆ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ. ನಾವು ಶಾಂತಿ ಪ್ರಿಯರೇ, ನಮ್ಮ ಗಲಾಟೆಗಳು ಬೇಡ. ನಮ್ಮ ಭಾಷಾ ವಿಚಾರ, ಭಾಷಾಭಿಮಾನ ನಮಗೂ ಇದೆ. ಆದರೆ ಕರ್ತವ್ಯ ಅಂತ ಬಂದಾಗ ಆಗುವ ಸಣ್ಣ ಸಣ್ಣ ನ್ಯೂನತೆಗಳಿಗೆ ಈ ರೀತಿ ಹಲ್ಲೆಗಳು ಮಾಡೋದನ್ನು ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಸೇರಿ ಖಂಡಿಸಿ ದೊಡ್ಡ ಹೋರಾಟಗಳಿಗೆ ಇಳಿಯುವಂಥ ಒಂದು ಎಚ್ಚರಿಕೆಯನ್ನು ನೀಡಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ಬಂದು ಸಹಕರಿಸಿದ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಹೋರಾಟಕ್ಕೆ ಮೂಲವಾಗಿ ನಮ್ಮ ಶ್ರೀನಿವಾಸ